ನೋಡಿ ಪಾಪ ನಮ್ಮ ಹುಡುಗರು ಇವಾಗ ಗ್ರಾಜುಯೇಷನ್ ಮುಗಿಸಿದ್ದಾರೆ, ಯಾವ್ದಾದ್ರು ಕೆಲಸ ಇದ್ರೆ ಹೇಳಿ. ಇವನು ನನ್ನ ಫ್ರೆಂಡ್ ಶಂಕರ, ಇವನು ಮತ್ತೆ ಇವ್ ಫ್ರೆಂಡ್ ಸೇರಿ ಒಂದು ಪ್ರೀ ಸ್ಕೂಲ್ ನ ನಡೆಸ್ತಾ ಇದಾರೆ. ಮಕ್ಕಳಿಗೆ ಗ್ರಾಜುಯೇಷನ್ ಫಂಕ್ಷನ್ ಮಾಡ್ತಾ ಇದೀವಿ ಬಾ ಅಂತ ಕರೆದಿದ್ದ. ಹೋಗಿ ನೋಡಿದ್ರೆ ಮಕ್ಕಳೆಲ್ಲ ಅಕಾಡೆಮಿಕ್ ಗೌನ್ ಹಾಕೊಂಡು ಒಂದು ಟೋಪಿ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ರು. ನಿಜ ಹೇಳ್ಬೇಕಂದ್ರೆ ನಮ್ ಕಾಲೇಜಲ್ಲಿ ಕೂಡ ಈ ತರ ಮಾಡಿರ್ಲಿಲ್ಲ ನಾವು ಪಾಸ್ ಆದವಾಗ. UKG ಇರೋ ಸೀನಿಯರ್ಸ್ ಎಲ್ಲ ಪಾಸ್ ಔಟ್ ಆಗಿ 1ನೇ ಕ್ಲಾಸ್ಗೆ ಹೋಗ್ತಾರೆ ಅಂತ ಜೂನಿಯರ್ಸ್ ಗೆಲ್ಲ ಫುಲ್ ಖುಷಿ ಆಗಿತ್ತು. ಈ ತರ ಪ್ರೀ ಸ್ಕೂಲ್ ಗಳನ್ನ ನಡೆಸೋದು ತುಂಬಾನೇ ಕಷ್ಟ, ಮತ್ತೆ ಹುಷಾರಾಗಿ ನಡೆಸಬೇಕು. ಇದರಲ್ಲಿ ಮಕ್ಕಳ ಎಜುಕೇಶನ್ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚು ಮುಖ್ಯ ಅವರ ಸೇಫ್ಟಿ. ಪಾಪ ಇಷ್ಟು ಮಕ್ಕಳನ್ನ ಅದು ಹೇಗೆ ಹ್ಯಾಂಡಲ್ ಮಾಡ್ತಾರೋ ಗೊತ್ತಿಲ್ಲ. ಒಂದ್ ಸೈಡ್ ಅಲ್ಲಿ ಫಂಕ್ಷನ್ ನಡೀತಾ ಇದ್ರೆ ಈ ಮಗು ನೋಡಿ ಕೈಗೆ ಏನೋ ಗಲೀಜ್ ಮಾಡ್ಕೊಂಡಿದೆ. ನಮ್ ಶಂಕರ ಅದನ್ನ ಇಮಿಡಿಯೇಟ್ ನೋಟಿಸ್ ಮಾಡಿ ಅದನ್ನ ಕ್ಲೀನ್ ಮಾಡಿಸಿ ಕೈ ತೊಳ್ಸ್ಕೊಂಡ್ ಬಂದ. ಈ ಮಗು ನೋಡಿ ನಾನು ಬಂದಾಗಿಂದ ನೋಡ್ತಾ ಇದೀನಿ ಮೇಡಮ್ ನ ಬಿಟ್ಟು ಇಳಿತಾನೆ ಇಲ್ಲ. ಫೋಟೋ ಇಡ್ಸ್ಕೊಳ್ಳೋಗ್ಲು ಒಬ್ಬರನ್ನ ಬಿಡ್ತಾ ಇಲ್ವಲ್ಲ ನಿಮ್ ಮಗನ ಅಂತ ಕೇಳಿದಕ್ಕೆ, ಇಲ್ಲ ಸರ್ ನಮ್ ಸ್ಟೂಡೆಂಟ್ ಇವನು ನನ್ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಅಂದ್ರು. ಮಕ್ಕಳು ಟೀಚರ್ ಗಳನ್ನ ಈ ರೀತಿ ಇಷ್ಟಪಡ್ಬೇಕಂದ್ರೆ ಅವರು ಯಾವ ರೀತಿ ನೋಡ್ಕೊಂಡಿರ್ಬೇಕು. ಈ ಸ್ಕೂಲ್ ಇರೋದು ಬನಘಟ್ಟ ಮೈನ್ ರೋಡ್ ಅಲ್ಲಿ ಇರೋ ಬಸವಂತಪುರ ಊರಲ್ಲಿ. ನೆಕ್ಸ್ಟ್ ವರ್ಷಕ್ಕೆ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ನಿಮ್ಮ ಮಕ್ಕಳನ್ನ ಈ ಸ್ಕೂಲಿಗೆ ಸೇರ್ಸ್ಬೇಕಾದ್ರೆ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.